ಬಸ್ ಪ್ರಯಾಣ ದರವನ್ನ ಶೇಕಡ 15ರಷ್ಟು ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ತುಮಕೂರು ಬಸ್ ನಿಲ್ದಾಣದ ಆವರಣದಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು 15ರಷ್ಟು ಹೆಚ್ಚಳ ಮಾಡಿರುವುದರ ಮೂಲಕ ಬಡ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆಗೆ ಆರ್ಥಿಕ ಹೊರೆಯನ್ನ ಹೇರಿದಂತಾಗಿದೆ. ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾರೆ. ಆದರೆ ಶೇಕಡ 15ರಷ್ಟು ಬಸ್ ಪ್ರಯಾಣದ ದರ ಹೆಚ್ಚಳ ಮಾಡಿರುವುದರ ಮೂಲಕ ಆರ್ಥಿಕ ಹೊರೆಯನ್ನ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಹಾಕ್ತಾ ಇದೆ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಆದರೆ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡದೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಬಸ್ಗಳಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಗಳನ್ನ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಲು ಆಗ್ತಾ ಇಲ್ಲ. ಸರ್ಕಾರ ಈ ಕೂಡಲೇ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳ ಹಾಗೂ ಜನಸಾಮಾನ್ಯರ ಪ್ರಯಾಣಕ್ಕೆ ಅನುಕೂಲ ಮಾಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತುಮಕೂರು ದೇವರಾಜ ಅರಸು ಬಸ್ ನಿಲ್ದಾಣದ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ವಿಭಾಗೀಯ ನಿಯಂತ್ರಕರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಬಸ್ಸು ಫ್ರೀ ಮಾಡಿ ನಮಗೆ ಕರೆಕ್ಟ್ ಟೈಮಿಗೆ ಮನೆಗೆ ಹೋಗಕ್ಕಾಗ್ತಾ ಇಲ್ಲ, ಕಾಲೇಜಿಗೆ ಹೋಗಕ್ಕಾಗ್ತಾ ಇಲ್ಲ. ನಾವು ರಾತ್ರಿ ಎಷ್ಟೋ ಹೊತ್ತಿಗೆ ಮನೆಗೆ ಹೋಗ್ತೀವಿ. ಪೇರೆಂಟ್ಸ್ ತುಂಬಾನೇ ಹೆದರಿಕೊಳ್ತಾ ಇದ್ದಾರೆ. ಹಾಗಾಗಿ ಬಸ್ನ ಹೆಚ್ಚಿಗೆ ಬಿಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಕ್ಲಾಸಿಗೂ ಲೇಟಾಗಿ ಹೋದ್ರು ಅಟೆಂಡೆನ್ಸ್ ಶಾರ್ಟೇಜ್ ಅಂದ್ಬಿಟ್ಟು ಅವರು ನಮ್ಮನ್ನ ಕಾಲೇಜ್ಗೂ ಸೇರಿಸಲ್ಲ. ಪೇರೆಂಟ್ಸ್ ಇದನ್ನು ಕರ್ಕೊಂಬನ್ನಿ ಅಂತಾರೆ. ನಾವು ಪೇರೆಂಟ್ಸ್ನ ಕರ್ಕೊಂಬಂದ್ರೆ ಬೇಗ ಹೋಗ್ರಿ ಅಂತಾರೆ. ಬೇಗ ಹೋದ್ರೂ ಬಸ್ ನಿಲ್ಸಲ್ಲ, ಅಷ್ಟು ರಶ್ ಇರುತ್ತೆ. ನಾವೇನ್ ಮಾಡ್ಬೇಕು ಅಂತ ಹೇಳಿ ಬಸ್ ಟಿಕೆಟ್ ದರ ಕಡಿಮೆ ಮಾಡಿ ಹೆಚ್ಚುವರಿ ಬಸ್ಗಳನ್ನ ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ತುಮಕೂರು ವಿಭಾಗೀಯ ನಿಯಂತ್ರಕ ಎಬಿವಿಪಿ ಕಾರ್ಯಕರ್ತರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ವಿದ್ಯಾರ್ಥಿಗಳು ಊರಿಂದ ಬರೋಕ್ಕಾಗ್ಲಿ, ಇಲ್ಲಿದ್ದ ಬಸ್ ಸ್ಟ್ಯಾಂಡ್ ಇಂದ ಕಾಲೇಜ್ಗೆ ಹೋಗೋದಾಗ್ಲಿ, ಬಸ್ಗಳು ಸಿಟಿ ಬಸ್ಗಳೇ ಆಗಲಿ ಗೌರ್ಮೆಂಟ್ ಬಸ್ಗಳೇ ಆಗಲಿ ನಿಲ್ಲಿಸ್ತಾ ಇಲ್ಲ. ಕರೆಕ್ಟ್ ಕಾಲೇಜು ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ತಾ ಇಲ್ಲ. KRTC ಬಸ್ಗಳು ಹೇಗೆ ಈಗ ಆಗಿದ್ದಾರೆ ಅಂದ್ರೆ ಬಸ್ಗಳು ನಿಲ್ಲಿಸ್ತಾ ಹೋಗ್ತಿದ್ದಾರೆ, ವಿದ್ಯಾರ್ಥಿಗಳಿಗೂ ಹೋಗೋಕೆ ತೊಂದರೆ ಆಗ್ತಿದೆ. ಬಹಳ ಲೇಟ್ ಆಗ್ತಿದೆ. ನೈಟು ಕತ್ಲಾದ್ರೂ ವಿದ್ಯಾರ್ಥಿಗಳು ಇನ್ನೂ ಮನೆಗೆ ಹೋಗಿರಲ್ಲ. ಮನೆಯಲ್ಲಿ ಎಷ್ಟು ಗಾಬರಿ ಪಟ್ಟಿದ್ದಾರೆ ಅಂದ್ರೆ ಅದು ಗೌರ್ಮೆಂಟ್ ಬಸ್ ಇದ್ದ ಆಗ್ತಿದೆ. ಗೌರ್ಮೆಂಟ್ ಬಸ್ಗಳು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸಿಚುವೇಶನ್ ಅಲ್ಲಿ ಬಸ್ಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಕೊಂಡು ಕರೆಕ್ಟಾಗಿ ಹೋಗ್ಬೇಕು. ಅದರಿಂದ ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗ್ತಿದೆ. 15% ಜಾಸ್ತಿ ಮಾಡಿದ್ದಾರೆ. 15% ಜಾಸ್ತಿ ಮಾಡಿದ್ರೆ ವಿದ್ಯಾರ್ಥಿಗಳು ಕೆಲವರು ಪಾಸ್ ಮಾಡ್ಕೊಂಡಿರಲ್ಲ. ಅವರು ಬಸ್ ಟಿಕೆಟ್ ತಗೊಂಡು ಬರಬೇಕು. ಅದು ಫ್ರೀ, ಹೆಣ್ಮಕ್ಳಿಗೆ ಏನೋ ಫ್ರೀ ಮಾಡಿದ್ದಾರೆ. ಗಂಡು ಮಕ್ಕಳು ಆದರೆ ಟಿಕೆಟ್ ತಗೊಳ್ಬೇಕು. ಟಿಕೆಟು ಇವಾಗ ಹೆಚ್ಚಿಗೆ ಮಾಡಿದ್ದಾರೆ. 15% ಅಮೌಂಟು ಅಷ್ಟು ಹೊಂದಿಸಬೇಕಂದ್ರೆ ಕೂಲಿ ಕಾರ್ಮಿಕರು, ಬಡ ವಿದ್ಯಾರ್ಥಿಗಳು ಎಲ್ಲ ಇರೋದು. ಇಲ್ಲಿ ಯಾರು ಹೈಟೆಕ್ ವಿದ್ಯಾರ್ಥಿಗಳು ಯಾರೂ ಇಲ್ಲ, ಎಲ್ಲ ಬಡ ವಿದ್ಯಾರ್ಥಿಗಳು. 15% ಕಮ್ಮಿ ಮಾಡಬೇಕು. ಪಾಸು ಮೊದಲಿನ ಥರ ಎಷ್ಟು ಅಮೌಂಟ್ ಇತ್ತು ಅದೇ ಅಮೌಂಟಲ್ಲಿ ಟಿಕೆಟು ಅಷ್ಟೇ, ಅದನ್ನು ಅಷ್ಟೇ, ಎರಡೂ ಅದೇ ಅಮೌಂಟಲ್ಲಿ ಮಾಡಬೇಕೀಗ. ಇಲ್ಲ ಅಂದರೆ ಇದು 3 ದಿನಗಳಲ್ಲಿ ಬಸ್ಗಳು ಬಿಟ್ಟಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಇವಾಗೇನು ಕರ್ನಾಟಕ ಸರ್ಕಾರ 50% ದರವನ್ನು ಹೆಚ್ಚಿಗೆ ಮಾಡಿದೇನೋ, ಇದರಿಂದ ಅನೇಕ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಬಡ ಕಾರ್ಮಿಕರು ಇರ್ಬೋದು, ಬಡ ವಿದ್ಯಾರ್ಥಿಗಳು ಇರ್ಬೋದು, ಹಾಗೂ ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರು ಇರ್ಬೋದು. ಇವರೆಲ್ಲ ಯಾರು ಕೂಡ ಐಶ್ವರ್ಯ ಬದುಕನ್ನು ಬದುಕ್ತಾ ಇಲ್ಲ. ಎಲ್ಲರೂ ಕೂಡ ಮಧ್ಯಮ ಕುಟುಂಬದಲ್ಲೇ ಬದುಕ್ತಾ ಇರೋದು. ಹಾಗಾಗಿ ಇದು ಬಡವರಿಗೆ ತುಂಬ ಹೊರೆ ಆಗ್ತಾ ಇದೆ. ಹಾಗೂ ವಿದ್ಯಾರ್ಥಿಗಳಿಗೆ ಏನಂದರೆ 50% ಜಾಸ್ತಿ ಮಾಡಿದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷ ಮುಗಿಯುತ್ತೆ, ನೆಕ್ಸ್ಟ್ ಅವ್ರದ್ದು ವಿದ್ಯಾರ್ಥಿಗಳು ಪಾಸ್ ಬರುತ್ತೆ. ಪಾಸಿನ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಅವ್ರ ಪಾಸ್ ಈಗೇನು ಸರ್ಕಾರ ನಡೆಸಲಿಕ್ಕೆ ಶಕ್ತಿ ಯೋಜನೆ ಕೊಟ್ಟಿದ್ದಾನೋ ಇದನ್ನು ನಡೆಸೋದಕ್ಕೋಸ್ಕರ ವಿದ್ಯಾರ್ಥಿಗಳ ಮೇಲೆ, ಜನಸಾಮಾನ್ಯರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಈ ಹಿಂದೆ ಏನು ಇತ್ತಲ್ಲ ಸರ್ ಇದು ಫೀಸು, ಆ ಫೀಸ್ಗಿಂತ 15% ಜಾಸ್ತಿ ಆಗ್ತದೆ ಅಂದರೆ 15% ಅಂದರೆ ನೀವೇ ಎಷ್ಟು ಮಾಡಿ ಎಷ್ಟಾಗುತ್ತೆ ಅಂತಂದೇಳಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.